ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದಂದರೆ ಅಷ್ಟೊಂದು ಆರೋಗ್ಯಕರವಲ್ಲದ ಒಂದು ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯಪಾಲರಿಗೂ ರಾಜ್ಯ ಸರ್ಕಾರಗಳಿಗೂ ಮಧ್ಯದ ತಿಕ್ಕಾಟ. ಅದು ನಾಟ್ ಜಸ್ಟ್ ಇನ್ ಕರ್ನಾಟಕ, ಎವ್ರಿವೇರ್. ಹೌದು, ವೆಸ್ಟ್ ಬೆಂಗಾಲ್ನಲ್ಲಿ ಆಗ್ತಾ ಇದೆ, ಕೇರಳದಲ್ಲಿ ದಿನ ಬೆಳಗಾದ್ರೆ, ತಮಿಳುನಾಡಿನಲ್ಲಿ ಆಗುತ್ತೆ, ಈಗ ಅದು ಕರ್ನಾಟಕ, ಪಂಜಾಬಲ್ಲೂ ಆಗ್ತಾ ಇದೆ, ಪಂಜಾಬ್ನಲ್ಲೂ ಆಗ್ತಾ ಇದೆ. ಅಭಿಷೇಕ್ ಮನು ಸಿಂಘ್ವಿ ಅವರು ವಾದನೂ ಮಂಡನೆ ಮಾಡಿದರು. ರಾಜ್ಯಪಾಲರು ಅನ್ನೋದು ಈಸ್ ಅ ಪೊಲಿಟಿಕಲ್ ಅಪಾಯಿಂಟಿ, ಅಂದರೆ ರಾಜಕೀಯವಾಗಿ ಅವರನ್ನು ನೇಮಿಸಲಾಗುತ್ತೆ. ಆದರೆ ರಾಜ್ಯ ಸರ್ಕಾರ ಅನ್ನೋದು ಜನ ಆರಿಸಿರುವಂಥದ್ದು. ಆದರೆ ಸಂವಿಧಾನದಲ್ಲಿ ಯಾಕೆ ಅವರಿಗೆ ಅಧಿಕಾರ ಕೊಟ್ಟರು? ಹಾಗಾದರೆ ಇದು ಒಬ್ಬ ವ್ಯಕ್ತಿಯ ಸ್ವಂತ ಭಾವನೆ ಅಲ್ಲ. ಸಂವಿಧಾನದಲ್ಲಿ ಅವರಿಗೆ ಹಕ್ಕು ಕೊಟ್ಟಿದ್ದಾರೆ. ಆ ಹಕ್ಕನ್ನು ಮತ್ತೆ ಲೋಕಲ್ ಕಾನೂನಿನಲ್ಲಿ ವಿವರಿಸಿದ್ದಾರೆ. ಈಗ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ದ ಆಫೀಸರ್ ಹೂ ಹ್ಯಾಸ್ ಟು ಗಿವ್ ದ ಕನ್ಸೆಂಟ್ ಟು ಸಿಂಗ್ ಈಸ್ ಅ ಗವರ್ನರ್ ಇನ್ ರಿಗಾರ್ಡ್ ಟು ದ ಚೀಫ್ ಮಿನಿಸ್ಟರ್ ಅಂಡ್ ದ ಮಿನಿಸ್ಟರ್ ಅಂತ ಇದೆ. ಮಿಕ್ಕಿದವರಿಗೆ ಬೇರೆ ಅಧಿಕಾರಿಗಳು. ಅದೇ ರೀತಿ ಗವರ್ನರ್ಗೂ ಕೂಡ ಅಧಿಕಾರ ಇದೆ, ಕೊಡುವುದು ಕೊಡದೇ ಇರುವುದು. ಅವರ ಕಾಲದಲ್ಲಿ ಎಲ್ಲ ಸ್ಟೇಟ್ಗಳಲ್ಲಿ ಅವರ ಗವರ್ನರ್ ಇದ್ದರು, ಎಲ್ಲದನ್ನು ರಿಜೆಕ್ಟ್ ಮಾಡ್ತಾ ಇದ್ರು. ಇವರ ಕಾಲದಲ್ಲಿ ಇವರು ಅದಕ್ಕೆ ವಿರುದ್ಧವಾಗಿ ಮಾಡ್ತಾರೆ, ಯಾಕಂದರೆ ಅದು ದಟ್ ಸೂಟ್ಸ್ ಮೇ ಬಿ ದಿಸ್ ಪಾರ್ಟಿ ವಾಟ್ ಎವರ್ ಇಟ್ ಈಸ್. ಎರಡನೇದು ಭಾಳ ಮುಖ್ಯವಾದದ್ದು ಏನಂದರೆ, ಇವಾಗ ಒಂದು ವಾದ ಶುರುವಾಗಿದೆ. ನಾನು ವಿರೋಧ ಪಕ್ಷದಲ್ಲಿದ್ದೇನೆ ಅಂತ ನನ್ನ ಮೇಲೆ ಕೇಸ್ ಹಾಕ್ತಾರೆ ಅಂತ. ನೋಡ್ರಿ, ಸಂವಿಧಾನದಲ್ಲಿ ಆರ್ಟಿಕಲ್ 14 ಪ್ರಕಾರ ತಾರತಮ್ಯ ಇರಬಾರದು ಅಂತ ಇದೆ. ಈಕ್ವಾಲಿಟಿ ಈಸ್ ದ ಪ್ರಿನ್ಸಿಪಲ್ ಆಫ್ ಡೆಮೋಕ್ರಸಿ ಅಂತ. ಆದರೆ ಆ ಪ್ರಿನ್ಸಿಪಲು ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸ್ಗೆ ಅಪ್ಲೈ ಆಗಲ್ಲ. ಒಂದು ಕೇಸಲ್ಲಿ ಅವನ ವಿರುದ್ಧ ಕೇಸ್ ಹಾಕದೇ ಇದ್ದು ಇನ್ನೊಂದು ಕೇಸಲ್ಲಿ ಇನ್ನೊಬ್ಬನ ವಿರುದ್ಧ ಕೇಸ್ ಹಾಕಿದರೆ, ಆ ಕೇಸಲ್ಲಿ ನೀವು ಹಾಕಿಲ್ಲ, ನನ್ನ ಕೇಸಲ್ಲಿ ಯಾಕೆ ಹಾಕ್ತೀರಿ ಅಂತ ಕೇಳುವ ಇಲ್ಲ ಜ್ಯೂರಿಸ್ಪ್ರುಡೆನ್ಸಲ್ಲಿ. ಅದು ತಪ್ಪಾದರೆ ತಪ್ಪು, ಆ ತಪ್ಪಿನ ಲಾಭ ನೀವು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಇತರ ವಿಚಾರಗಳಲ್ಲಿ ತಾರತಮ್ಯ ಇದ್ದರೆ ಅದನ್ನು ಸ್ಟ್ರೈಕ್ ಡೌನ್ ಮಾಡ್ಬೋದು. ಆ ಒಂದು ಪ್ರಿನ್ಸಿಪಲ್ನಲ್ಲಿ ನಾನು ಈ ಮಾತು ಹೇಳುವವರಿಗೆ ಹೇಳ್ತಾ ಇರ್ತೇನೆ, ನಾನು ವಿರೋಧ ಪಕ್ಷದಲ್ಲಿರುವವನಂತ ನನ್ನ ಮೇಲೆ ದ್ವೇಷದಿಂದ ಮಾಡ್ತಾ ಇದ್ದಾರೆ, ಅವನ ಮೇಲೆ ದ್ವೇಷ ತಗೊಂಡಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದು ಸಂಪೂರ್ಣ ತಪ್ಪು. ನಾನು ಇದಕ್ಕೊಂದು ಸಲ ತಮಾಷೆ ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ. ನಮ್ಮ ಕಡೆ ಒಬ್ಬ ಕುಖ್ಯಾತ ಮನೆಗಳ್ಳ ಇದ್ದ. ಆತನ ಪೊಲೀಸರು ಹಿಡ್ಕೊಂಡೋಗಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿದಾಗಲೆಲ್ಲ ಆತ ಕೂಗೋನಂತಲ್ಲಿ, ಫಸ್ಟ್ ವೀರಪ್ಪನ ನೀಡಿರಿ, ನನ್ನೇ ಹಿಡಿತೀರಿ ಅಂತೀನಿ, ಫಸ್ಟ್ ವೀರಪ್ಪನ ನೀಡಿರಿ ಅಂತ. ಮೊನ್ನೆ ಯಾರೋ ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸ್ತಾ ಇದ್ದವನ್ನ ಟ್ರಾಫಿಕ್ ಪೊಲೀಸರು ನಿಲ್ಲಿಸಿದಾಗ ಅವನು ಹೇಳ್ದ, ಫಸ್ಟ್ ವಿಜಯ್ ಮಲ್ಯನ ಹಿಡ್ಕೊಂಬರ್ರಿ, ಬರೀ ಹೆಲ್ಮೆಟ್ ಇಲ್ಲದೆ ಇರೋರ್ನ ಹಿಡಿತೀರಾ ನೀವು ಅಂತ. ಸೊ ಕ್ರಿಮಿನಲ್ CRPCಗೆ ಅದು ಅಪ್ಲೈ ಆಗೋದಿಲ್ಲ. ಇಲ್ಲ, CRPCಗೆ IPC ಏನು ಕ್ರಿಮಿನಲ್ ಲಾ ಇದೆ ಅಲ್ಲ, ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸ್ಗೆ ಪ್ರಿನ್ಸಿಪಲ್ ಆಫ್ ಇಕ್ವಾಲಿಟಿ ಡಸ್ ನಾಟ್ ಅಪ್ಲೈ. ಪ್ರೊಸೀಜರಲ್ ಡಿಫರೆನ್ಸ್ ಮಾಡಿದರೆ ಮಾಡ್ಬೋದು. ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.